ಮುಖ್ಯಮಂತ್ರಿಗಳ ಜೊತೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಯಾಗಿದೆ. ಸಿಎಂ ಮತ್ತು ಖರ್ಗೆ ಅವರು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಖರ್ಗೆ ಸಭೆಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಅಂದರೆ ಖಂಡಿತ ರಾಜಕಾರಣಿಗಳ ಮೇಲೆ ಅನುಮಾನ ಪಡ್ತಾರೆ. ಆದರೆ ಬಿಜೆಪಿಯವರು ಹನಿ ಟ್ರ್ಯಾಪ್ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ತನಿಖೆಯಾಗಿ ಸತ್ಯಾಂಶ ಹೊರಗೆ ಬಂದೇ ಬರುತ್ತೆ. ಬಿಜೆಪಿಯವರು ಯಾರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ. ಹಾಸನ ಪ್ರಕರಣದಲ್ಲಿ ಸಂಸತ್ ಹಾಗೂ ಸದನದ ಗೌರವ ಕಮ್ಮಿ ಆಗಿಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಆದರೆ ಸಾಹೇಬ್ರಿಗೆ ಮೈ ಅಂದ್ಬಿಟ್ಟು ಖರ್ಗೆ ಸಾಹೇಬರು ಇಲ್ಲಪ್ಪ ನಾನೇ ಬರ್ತೀನಿ ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದ್ರು ಅಷ್ಟೇ. ಅದು ಬಿಟ್ಟು ಬೇರೆ ಇಲ್ಲ. ನೋಡಿ, ರಾಜ್ಯ ಮಟ್ಟದ ಅಲ್ಲ, ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದಿರ್ತದೆ. ಅದೇ ಅವರಿಬ್ಬರಿಗೆ ಗೊತ್ತದು. ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂತ ಹೊರಟಿದ್ರು. ಖರ್ಗೆ ಸಾಹೇಬ್ರು ಏನು ಹೇಳಿದ್ರು, ನಿಮ್ಮ ಮೈ ಹುಷಾರಿಲ್ಲ, ನೀವು ಯಾಕೆ ಬರೋಕ್ಕೆ ಹೋಗ್ತೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ, ಸೊ ಅದಕ್ಕೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ರು ಏನು ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗಬೇಕಲ್ಲ. ಸಹಜವಾಗಿ ಈಗ AICC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ವ. ಆದರೆ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ ಒಂದು ತಾಸಿದ್ದಾಗ ಮಾತಾಡಿರ್ಬೋದು. ನೋಡಿ, ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ. ನಮ್ಮ ವರ್ತನೆ ಹೇಗಿರಬೇಕು ಪಬ್ಲಿಕ್ನಲ್ಲಿ, ನಾವು ಹೇಗಿರಬೇಕು ಒಂದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ, ಇಮ್ಮಾರಲ್ ಆ್ಯಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದರೆ BJP ಅವರು ಇಷ್ಟು ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾ ಇದೆ. ಸಚಿವರು ಶಾಸಕರು ಬಿಡಿ, ದೇ ಆರ್ ಆಲ್ ರೆಸ್ಪಾನ್ಸಿಬಲ್. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ, ಅದೆಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಬಟ್ ಇವರು ಯಾರಿಗೆ ನ್ಯಾಯ ಕೊಡ್ಸಕ್ಕೆ ಹೋಗ್ತಾ ಇದ್ದಾರೆ BJP-ಯವರು? ಹಾಸನ್ ಪ್ರಕರಣದಲ್ಲಿ ಯಾಕೆ ಅವಾಗ ಸದನದ ಇರ್ಬೋದು ಸಂಸದ ಗೌರವ ಕಮ್ಮಿ ಆಗಿಲ್ವಾ? ಒಂದ್ ನಿಮಿಷ ಕೇಳಿ. ನೋಡಿ, ಅದಕ್ಕೆ ಹೇಳ್ತಾ ಇರೋದಲ್ಲ, ಇವ್ರು ಏನಿದ್ರು ತನಿಖೆಗೆ ರೆಡಿ ಇದಾರಲ್ಲ ಎಲ್ಲರೂ. ಕಂಪ್ಲೇಂಟ್ ಕೊಡ್ಲಿ, ಬೇಸ್ಡ್ ಆನ್ ಕಂಪ್ಲೇಂಟ್ ಓನ್ಲಿ ವಿ ಶುಡ್ ಆಕ್ಟ್ ಅಲ್ಲ. ಆಮೇಲೆ ಇವರೆಲ್ಲ ಸದನದ ಗೌರವ ಬಗ್ಗೆ ಮಾತಾಡ್ತಾರಲ್ಲ. JDS ಅವರ ಸಂಸದರು ಶಾಸಕರು ಎಲ್ಲ ಇಂಥ ಕೆಲಸ ಮಾಡಿದಾಗ ಆವಾಗ ಸದನದಕ್ಕೆ ಧಕ್ಕೆ ಬಂದಿಲ್ವಾ, ಗೌರವಕ್ಕೆ ಧಕ್ಕೆ ಬಂದಿಲ್ವಾ? ನೋಡಿ, ಖಂಡಿತ